ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಸ್ವಾಗತ, ಸುಸ್ವಾಗತ. ಮಾನವನಿಗೆ ಪಾಪಿ ಅಂತ ಹೇಳಿದ್ರೆ ಪಾಪವಂತೆ, ಪಾಪ ಅಂತೇನಾದ್ರೂ ಹೇಳಿದ್ರೆ ಮಾನವ ಜನಾಂಗಕ್ಕೆ ಕಳಂಕವಂತೆ ಅಂತ ವಿವೇಕಾನಂದರು ಹೇಳಿದ್ದಾರೆ. ಅವರ ದಿವ್ಯವಾಣಿಯನ್ನ ನಾವೆಲ್ಲರೂ ಪರಿಪಾಲಿಸೋಣ ಅಂತ ಹೇಳ್ತಾ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ತಮ್ಮ ಕೂಡ ಗುರುಜಿ, ಇವತ್ತು ಗುರುವಾರ ಯಾವ ವಿಶೇಷ ಮಾಹಿತಿಯನ್ನ ನಮ್ಮೆಲ್ಲರಿಗೂ ನೀಡ್ತಿದ್ದೀರಾ? ಯಾಕಂದ್ರೆ ಪಿತೃಪಕ್ಷದ ವಿಶೇಷ ಪ್ರಕಾರಗಳನ್ನ ನಮ್ಮ ಮುಂದೆ ಬಿಚ್ಚಿಡ್ತಿದ್ರಿ ನೀವು. ಇವತ್ತು ಏನು ಎಚ್ಚರಿಕೆಯ ನುಡಿಗಳನ್ನ ನಮ್ಮ ಮುಂದೆ ಆಡಲಿದ್ದೀರಾ? ವೀಕ್ಷಕರೇ, ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಪರಿಪೂರ್ಣ ಅನುಗ್ರಹ ಅಂದರೆ ದೈವಾನುಗ್ರಹ. ಭಕ್ತಪ್ರಿಯರು, ದೈವ ಅನುಗ್ರಹ ಯಾವತ್ತಾದರೂ ಒಬ್ಬ ಮನುಷ್ಯನಿಗೆ ಇರಬೇಕು ಅಂದರೆ ಕೆಲವೊಂದ್ಸಲಿ ಅವನಿಗೆ ಇರತಕ್ಕಂಥ ದುರಹಂಕಾರಗಳನ್ನು ಬಿಡಬೇಕು. ಕೆಲವೊಂದ್ಸಲಿ ಅವನಿಗೆ ಗೊತ್ತಿಲ್ಲದೆ ಇರತಕ್ಕಂಥ ದುರಹಂಕಾರ ತನ್ನಲ್ಲೇ ಉತ್ಪತ್ತಿ ಆಗಿರುತ್ತೆ. ಕೆಲವೊಂದ್ಸಲಿ ಅವನಿಗೆ ಆಗಿರ್ತಕ್ಕಂಥ ಈಗೋ ಅವನಲ್ಲೇ ಉತ್ಪತ್ತಿ ಆಗಿರೋದ್ರಿಂದ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ ಹುಟ್ಟುಗುಣ ತೋರಿಸ್ಕೊಟ್ಬಿಡ್ತಾನೆ. ಜೀವನದಲ್ಲಿ ಎಲ್ಲಾದರೂ ಮಾರ್ಪಾಡಾಗ್ತಾನ ಅಂದರೆ ಯಾರಿಂದಾದರೂ ಮಾರ್ಪಾಡೋಕ್ಕೆ ಸಮಯ ಬೇಕು, ಇಲ್ಲ ಅವನು ಮಾರ್ಪಾಡೋಕ್ಕೆ ಇಷ್ಟಪಡಲ್ಲ. ಇದು ಈ ಒಂದು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದ ಸಮಯದಲ್ಲಿ ಯಾವುದಕ್ಕೆ ಇದೆಲ್ಲ ದೋಷಗಳು ಅಂದರೆ ಪಿತೃಗಳ ಮಾಡಿರ್ತಕ್ಕಂಥ ಪಾಪಕರ್ಮಗಳು. ಎಲ್ಲೋ ತಾತ ಮುತ್ತಾತ ಅಂದರು ಮಾಡಿರ್ತಕ್ಕಂಥ ಪಾಪಕರ್ಮಗಳು ಫಿಕ್ಸೆಡ್ ಡಿಪಾಸಿಟ್ ಇದ್ದಾಗ ಬ್ಯಾಂಕಲ್ಲಿ ಹಾಕಿದಾಗ ಆ ಬ್ಯಾಲೆನ್ಸ್ ಶೀಟು ಇವತ್ತು ತೋರಿಸುತ್ತೆ ಮೊಮ್ಮಕ್ಕಳ ಕಾಲಕ್ಕೋ ಮರಿ ಮಕ್ಕಳ ಕಾಲಕ್ಕೋ. ಅವನೆಲ್ಲೋ ಯಾವುದೋ ಕಾಲಕ್ಕೋ ಹೆಣ್ಮಕ್ಳನ್ನ ಹಾಳು ಮಾಡಿರ್ತಾನೆ. ಒಂದು ಹೆಂಡತಿ ಬದಲು ಎರಡು ಹೆಂಡತಿ ಕಟ್ಕೊಂಡಿರ್ತಾನೆ, ಕಟ್ಕೊಳ್ಳಿರೋ ಬದಲು ಇಟ್ಕೊಂಡಿರ್ತಾನೆ. ಇಂಥ ದೋಷಗಳೇನಾಗುತ್ತೆ, ಶುಕ್ರದೋಷ ಅಂತ ಮೊಮ್ಮಮ್ಮಂಗನಿಗೆ ಬಂದ ಸಮಯದಲ್ಲಿ ಬರೀ ಹೆಣ್ಣು ಸಂತಾನ ಆಗ್ಬಿಡುತ್ತೆ. ಇಲ್ಲ ಯಾವ ಕಾಲಕ್ಕೂ ಆ ಹೆಣ್ಣು ಮಕ್ಕಳ ಸಂತಾನ ಆದ ಪಕ್ಷದಲ್ಲಿ ಹೆಣ್ಣು ಮಕ್ಕಳು ಒಳ್ಳೆ ತಂದಲಿದ್ದರೆ ಗುರುಬಲ ಇದ್ದರೆ ಉತ್ತಮ. ಇವರು ಪೂಜೆ ಪುನಸ್ಕಾರ ಸರಿಯಾಗಿ ಮಾಡಿದ್ರೆ ಗುರುಬಲ ಉಂಟು. ಇವರು ಮಾಡದೇ ಇದ್ದ ಪಕ್ಷದಲ್ಲಿ ಹೆಣ್ಣು ಮಕ್ಕಳು ದಾರಿ ತಪ್ತಾರೆ. ಸಾಧಾರಣವಾಗಿ ಪಿತೃದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ? ಇವತ್ತು ಪ್ರತಿಯೊಂದು ಮನೆಯಲ್ಲೂ ನೀವು ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ರಾಹು ದೋಷಗಳನ್ನು, ಗುರುದೋಷಗಳನ್ನು ಕಡಾಖಂಡಿತವಾಗಿ ದೂರ ತಳ್ತಕ್ಕಂಥ ಅವಕಾಶವನ್ನು ಮಾಡಿಕೊಳ್ಳಿ. ಪಿತೃಗಳ ಋಣವನ್ನು ಆದಷ್ಟು ಬೇಗ ತೀರಿಸ್ಕೊಳ್ಳಿ. ಇದೇ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ. ಇವತ್ತೇನು ಹೇಳಿ, ಸಾಧಾರಣವಾಗಿ ನಾನೇನು ಹೇಳ್ತೀನಿ, ಗುರುವಾರದ ದಿವಸ ಗುರು ಅನುಗ್ರಹ ಅಂದಾಗೆ ಆ ಗುರುವಾರದ ದಿವಸ ಗೋದೋಷಗಳನ್ನು ಯಾರಾದರೂ ಸಾಧಾರಣವಾಗಿ ಏನಂತೀವಿ, ಕೆಲವ್ರ ಮನೇಲಿ ದೊಡ್ಡ ದೊಡ್ಡ ಹಸುಗಳನ್ನು, ಒಳ್ಳೆ ಹಸುಗಳನ್ನು, ಸೀಮೆ ಹಸುಗಳನ್ನು, ನಾಟಿ ಹಸುಗಳನ್ನು ಸಾಕೊಂಡಿರ್ತಾರೆ. ಕೆಲವೊಂದ್ಸಲಿ ಆ ಹಸುಗಳನ್ನು ಮನೆಗೆ ತಂದಿರ್ತಾರೆ. ತರೋ ಸಮಯ ಎಷ್ಟು ದರಿದ್ರ ಇರುತ್ತೆ ಮನೇಲಿ ಅಂದರೆ ಅಷ್ಟು ದರಿದ್ರ ಇರುತ್ತೆ. ಆ ಹಸು ಬಂದಾಕ್ಷಣಕ್ಕೆ ಒಂದೊಳ್ಳೆ ಒಲಿಮೆ ಚಿಲುಮೆ ಅಂತ ಹೇಗೆ ಆ ಹಸು ಬಂದ ಗುಣವೇನೋ ಇವ್ರ ಮನೆ ಅಭಿವೃದ್ಧಿ ಶುರು ಆಗ್ತಾ ಹೋಗುತ್ತೆ. ಒಳ್ಳೆ ಸಂತಾನ ಅಭಿವೃದ್ಧಿ ಆಗುತ್ತೆ ಮನೇಲಿ. ಹಸು ಕರು ಹಾಕತ್ತೆ. ಇವ್ರ ಮನೇಲಿ ಯಾವುದೋ ಮದುವೆ ಆಗದೆ ಇರತಕ್ಕಂಥದ್ದು ಮದುವೆ ಆಗೋಕ್ಕೆ ಶುರು ಆಗುತ್ತೆ. ಯಾರೋ ಮನೆಗೆ ದಾರಿದ್ರ್ಯ ಇದೆ, ಕೆಲಸ ಇಲ್ದಿದ್ದವನಿಗೆ ಕೆಲಸ ಸಿಗೋಕ್ಕೆ ಶುರು ಆಗುತ್ತೆ. ಈ ಹಸುವ ಕಾಲ್ಗುಣ. ಈ ರೀತಿ ಆ ಹಸುವ ಕಾಲ್ಗುಣದಿಂದ ಒಂದು ಹಸು, ಎರಡಾಯಿತು, ಎರಡು ಮೂರಾಯಿತು, ನಾಲ್ಕಾಯಿತು, ಹೀಗೆ ಅಭಿವೃದ್ಧಿ ಆಗ್ತಾ ಹೋಯಿತು. ಅವ್ರ ಮನೇಲಿ ಸಾಕಷ್ಟು ಹಸು ಇದೆ. ಹಸುಗಳನ್ನು ಎತ್ಕೊಂಡು ಹೋಗಿ ಅಕಸ್ಮಾತ್ ಸತ್ತೋದಾಗ ಅಥವಾ ಅದೇನಾದರೂ ಅಯ್ಯೋ ಬೊಡ್ಡ ಹಸು ಸರಿ ಇಲ್ಲ ಅಂತ ಎತ್ಕೊಂಡೋಗಿ ದೂರದಲ್ಲಿ ಇಟ್ಬಿಡ್ರಪ್ಪ ಅಂದರೆ ಹಸುಗಳನ್ನ ಸಾಯಿಸ್ಬಿಡೋರು. ಹಸುಗಳನ್ನ ಸಾಯಿಸೋದಲ್ಲದೆ ತಿಂದುಬಿಡೋರು ಭಾಳ ಜನ. ಎತ್ಕೊಂಡು ಹೋಗಿ ಕಟಕರು ತಿಂದುಬಿಡೋರು. ತಿಂದುಬಿಟ್ಟಾಗ ಯಾರು ದೋಷ ಬರ್ತಿತ್ತು ಅಂದರೆ ತಿಂದವನಿಗೆ ದೋಷ ಬರಲ್ಲ, ಇವರ ಮನೆಯಿಂದ ಎತ್ಕೊಂಡು ಹೋಗಿ ಅಥವಾ ಇವರಿಂದ ಕೊಟ್ಟುಬಿಡ್ತಾರಲ್ಲ ಆ ದೋಷ. ಇವರ ಮನೆಗೆ ಸರಿಯಾಗಿ ಆ ರಾಹು ನೀಚನಾಗಿದ್ದಾಗ ಗುರು ದಶೆ ನಡೀತಾ ಇರಬೇಕಾದ್ರೆ, ಗುರು ದೋಷ ನಡೀತಾ ಇರಬೇಕಾದ್ರೆ, ರಾಹು ದಶೆ ನಡೀತಾ ಇರಬೇಕಾದ್ರೆ ಈ ಒಂದು ದೋಷ ಅವರ ಮನೇಲಿ ಆವರಿಸ್ಕೊಂಡ್ಬಿಡುತ್ತೆ. ಆಗ ಗೋದೋಷ ಎಷ್ಟು ಚೆನ್ನಾಗಿ ಅಂದರೆ ಗುರು ಹಿರಿಯರ ದೋಷಗಳು ಮನೆಯಲ್ಲಿ ಚೆನ್ನಾಗಿ ಸೇರಿಕೊಳ್ಳುತ್ತೆ. ಪ್ರೇತಗಳ ಆತ್ಮಗಳ ದೋಷ ಜಾಕಷ್ಟಾಗತ್ತೆ. ಯಾಕೆ ಅಂದರೆ ನೆಕ್ಸ್ಟ್ ಹುಟ್ಟೋ ಮಕ್ಕಳಿಗೆ ಮಕ್ಕಳೇ ಆಗಲ್ಲ. ಮದುವೆಗಳೇ ಆಗದೆ ವಯಸ್ಸಾಗ್ತಾ 30 ಆಯಿತು ಇನ್ನೂ ಮದುವೆ ಆಗಿಲ್ಲ, 35 ಆಯಿತು 30 ಆಗಿತ್ತು ಮಗಳೇ ಆಗಿಲ್ಲ, 40 ಆಯಿತು 45 ಆಯಿತು ಇನ್ನೂ ಮದುವೆ ಆಗಿಲ್ಲ, 50 ಆದರೂ ಮದುವೆನೇ ಆಗಿಲ್ಲ, 60 ಆಗೋಯ್ತು. ಈ ಥರ ಒಂದು ಮಗ ಆದರೆ ಪರವಾಗಿಲ್ಲ. ಎಲ್ಲ ಇರ್ತಕ್ಕಂಥ 8 ಮಕ್ಕಳಿಗೂ ಮದುವೆನೇ ಆಗದೆ ಎಲ್ಲರೂ ಸಾಲಾಗಿ ಅಲ್ಲೇ ಮನೆ ಇದ್ದಾರೆ. ಹೀಗಾಗೋದ್ರೆ ಮನೆ ತುಂಬ ಬರೀ ಮದುವೆ ಆಗದೇ ಇರತಕ್ಕಂಥವ್ರನ್ನಾದರೂ ಕ್ರಿಯೇಟ್ ಮಾಡುತ್ತೆ ಆ ವಾತಾವರಣ. ಜೀವನ ಪೂರ್ತಿ ವಿಲವಿಲ ಅಂತ ಒದ್ದಾಡ್ತಿರ್ಬೇಕು. ಒಂದು ದಿವಸ ಸತ್ತರೆ ಪರವಾಗಿಲ್ಲ, ದಿನ ಸಾಯೋರ್ಗೆ ಅಳೋರು ಯಾರು ಅನ್ನೋ ಥರ ಜೀವನ ಪೂರ್ತಿ ಅಳೋದೇ ಸಮಯ ಆಗುತ್ತೆ. ಅದಕ್ಕೆ ಇಂಥ ಒಂದು ಸಂಸಾರ,
ಎಲ್ಲವೂ ಸರಿ ಹೋಗಬೇಕಾದ್ರೆ ನೀವು ಮಾಡ್ಕೊಳ್ಳೋಕ್ಕೆ ಒಳ್ಳೆ ಮಾರ್ಗವನ್ನು ಕೊಡ್ತೀನಿ. ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಯಾವನೋ ತಿಂದ ಹಸುಗೆ ನಿಮ್ಮನೆಗೆ ದೋಷ. ಸತ್ತ ಹಸುನ ಹೂಣಬೇಕೇ ಹೊರತು ಹೂಣದೆ ನೀವೇನು ಮಾಡ್ತೀರಾ, ಮನೆ ಒಳಗೆ ಹುಣ್ಕೊಳ್ಳೋದು ಅಥವಾ ಮನೆ ಪಕ್ಕದಲ್ಲಿ ಜಮೀನಲ್ಲೇ ಹುಣ್ಕೊಳ್ಳೋದು, ಇದನ್ನ ಅಂತ್ಯಕ್ರಿಯೆ ಮಾಡದಿದ್ದ ಪಕ್ಷದಲ್ಲಿ ಆ ದೋಷ ಕೂಡ ನಿಮ್ಮನೆಗೆ ಬರುತ್ತೆ. ಎಷ್ಟೋ ಜನ ಮನೆಯಲ್ಲಿ ನಮ್ಮಲ್ಲಿ ಹುತ್ತಾ ಇತ್ತು, ದೇವ್ರ ಹಿತ್ತಲುಗಡೆ ಒಂದು ಒಳ್ಳೆ ಬೇವಿನ ಮರ ಇತ್ತು, ಆ ಬೇವಿನ ಮರ ಪಕ್ಕದಲ್ಲೇ ನಮ್ಮ ಹಸುನ ಹುಣ್ಬಿಟ್ವಿ ಅಂತಾರೆ. ಭಾಳ ಸಂತೋಷ ಹಸುನ ಹುಣಿದ್ರೆ. ಆದರೆ ಇವ್ರು ಏನು ಮಾಡ್ತಾರೆ ಗೊತ್ತಾ, ನಮ್ಮ ತಾತನೂ ಸತ್ತೋದ್ರು, ಅವ್ರನ್ನೂ ಅಲ್ಲೇ ಹುಣಿದ್ವಿ, ನಮ್ಮ ಚಿಕ್ಕಪ್ಪ ಸತ್ತೋದ್ರು, ಅವ್ರನ್ನೂ ಅಲ್ಲೇ ಹುಣಿದ್ವಿ. ದೇವರ ಸಮಾನಕ್ಕಲ್ಲ ಮನುಷ್ಯರು. ಅಲ್ಲಿ ನೀವು ಹೂಣಿದ್ರೆ ಏನಾಯ್ತು, ಆ ಕ್ವಶನ್ ಮಾರ್ಕಲ್ಲಿ ಕಾಯ್ತಾರೆ. ಈಗ ಬಂದೆ.